ರೇಣುಕಾ ಮರ್ಡರ್ ಕೇಸ್ನಲ್ಲಿ ಸ್ಫೋಟಕ ಸತ್ಯ. ಪಬ್ಲಿಕ್ ಟಿವಿಯಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್. ದರ್ಶನ್ ವಿಜಯಲಕ್ಷ್ಮಿ ಮನೆಯಲ್ಲೂ ಸಾಕ್ಷ್ಯ. ಹೌದು, ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಎರಡನೇ ಬಾರಿಗೆ ದರ್ಶನ್ ಕಸ್ಟಡಿಗೆ ಪಡೆದಿರುವ ಪೊಲೀಸರು ಹಲವಾರು ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ಕೋರ್ಟ್ಗೆ ಸಲ್ಲಿಸಿರುವ ರಿಮ್ಯಾಂಡ್ ಕಾಪಿಯಲ್ಲಿ ಕೆಲವೊಂದು ರಹಸ್ಯ ಬಿಚ್ಚಿಟ್ಟಿದ್ದಾರೆ. ಮರ್ಡರ್ ಬಳಿಕ ಏನೇನಾಯ್ತು ಅನ್ನೋ ಮಾಹಿತಿಯನ್ನೆಲ್ಲ ಪೊಲೀಸರು ತೆರೆದಿಟ್ಟಿದ್ದಾರೆ. ನಟ ದರ್ಶನ್ ಮನೆಯಲ್ಲೂ ಸಾಕ್ಷ್ಯ. ಕೃತ್ಯ ನಡೆದಾಗ ದರ್ಶನ್ ಧರಿಸಿದ್ದ ಬಟ್ಟೆ ವಶ. ದರ್ಶನ್ ಮನೆಯಲ್ಲಿದ್ದ ಜೀನ್ಸ್ ಪ್ಯಾಂಟ್ ಹಾಗೂ ಟೀ ಶರ್ಟ್ ವಶ. ದರ್ಶನ್ ಮನೆಯ ಟೆರೇಸ್ ಮೇಲೆ ಬಟ್ಟೆ ಪತ್ತೆ. ಮನೆ ಕೆಲಸದಾಕೆ ಬಟ್ಟೆಯನ್ನ ಒಗೆದಿರುವ ಸಾಧ್ಯತೆ. ದರ್ಶನ್ ಬಟ್ಟೆ ಎಫ್ಎಸ್ಎಲ್ಗೆ ರವಾನೆ. ದರ್ಶನ್ ಪತ್ನಿಯ ಮನೆಯಲ್ಲೂ ಸಾಕ್ಷ್ಯ. ಕೃತ್ಯದ ವೇಳೆ ದರ್ಶನ್ ಧರಿಸಿದ್ದ ಶೂಗಾಗಿ ಪೊಲೀಸರ ಶೋಧ. ವಿಜಯಲಕ್ಷ್ಮಿ ಮನೆಯಲ್ಲಿದ್ದ ಲೂಫರ್ಸ್ ಶೂಸ್. ವಿಜಯಲಕ್ಷ್ಮಿ ಮನೆಯಲ್ಲಿ ಶೂ ಇಟ್ಟಿದ್ದ ದರ್ಶನ್ ಕಾಸ್ಟ್ಯೂಮ್ ಅಸಿಸ್ಟೆಂಟ್. ಪೊಲೀಸರಿಗೆ ಶೂ ಹಸ್ತಾಂತರಿಸಿದ ವಿಜಯಲಕ್ಷ್ಮಿ. ಮಗ ಅಪ್ರಾಪ್ತ ಆಗಿರೋದ್ರಿಂದ ಮಹಜರ್ಗಾಗಿ ಮನೆಗೆ ಬರದಂತೆ ವಿನಂತಿ. ಅಪಾರ್ಟ್ಮೆಂಟ್ ಹೊರಗೆ ಬಂದು ಪೊಲೀಸರಿಗೆ ಶೂ ಕೊಟ್ಟ ವಿಜಯಲಕ್ಷ್ಮಿ. ಈ ಹಿನ್ನೆಲೆಯಲ್ಲಿ ಇವತ್ತು ಮೊದಲ ಪತ್ನಿ ವಿಜಯಲಕ್ಷ್ಮಿ ಕೂಡ ಪೊಲೀಸರ ಮುಂದೆ ಹಾಜರಾಗಿ ವಿಚಾರಣೆ ಎದುರಿಸಿದ್ದಾರೆ. ಪೊಲೀಸರ ಮುಂದೆ ದರ್ಶನ್ ತಪ್ಪೊಪ್ಪಿಗೆ. ಪ್ರದೂಷ್ಗೆ 30 ಲಕ್ಷ ಕೊಟ್ಟ ಬಗ್ಗೆ ಮಾಹಿತಿ. ಇನ್ನು ವಿಚಾರಣೆಯ ವೇಳೆ ದರ್ಶನ್ ತಪ್ಪೊಪ್ಪಿಕೊಂಡಿದ್ದಾರೆ. ತನ್ನ ಹೆಸರು ಬರದಂತೆ ನೋಡಿಕೊಳ್ಳಲು 30 ಲಕ್ಷ ರೂಪಾಯಿ ಹಣವನ್ನ A14 ಆರೋಪಿ ಪ್ರದೂಷ್ಗೆ ನೀಡಿರೋದಾಗಿ ದರ್ಶನ್ ತಪ್ಪೊಪ್ಪಿಕೊಂಡಿರೋದಾಗಿ ವಿಚಾರಣೆಯ ವೇಳೆ ತಿಳಿದು ಬಂದಿದೆ. ದರ್ಶನ್ ಮತ್ತೆ ಅವರ ಗ್ಯಾಂಗ್ನ ಮನಸ್ಥಿತಿ ಹೇಗಿತ್ತು? ಇದೀಗ ಈ ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಕಾರಣ ಇಷ್ಟೇ, ರೇಣುಕಾಸ್ವಾಮಿಯ ಮೇಲೆ ಇವರು ಹಲ್ಲೆಯನ್ನು ನಡೆಸಿದಂತಹ ರೀತಿ ಇತ್ತಲ್ಲ, ಅದು ನಿಜಕ್ಕೂ ಎಂಥವ್ರಿಗೂ ಕೂಡ ಒಂದು ರೀತಿಯ ಭಯವನ್ನು ಬೆಳೆಸುತ್ತೆ. ಮೈ ತುಂಬ ಗಾಯಗಳು, ಕರೆಂಟ್ ಶಾಕು, ಈ ಮಟ್ಟಿಗೆ ಇವರಿಗೆ ದ್ವೇಷವನ್ನು ಕಾರೋದಕ್ಕೆ, ಅವರು ವಿಕೃತ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಳೋದಕ್ಕೆ ಯಾವುದಾದ್ರೂ ಮತ್ತಲ್ಲಿದ್ರ ಅನ್ನೋ ಹಿನ್ನೆಲೆಯಲ್ಲಿ ಇದೀಗ ಪೊಲೀಸರು ತನಿಖೆಯನ್ನು ಆರಂಭ ಮಾಡಿದ್ದಾರೆ. ರೇಣುಕಾ ಹತ್ಯೆಗೆ ಮೈಸೂರಿನಲ್ಲೇ ಪ್ಲಾನ್ ನಡೆದಿತ್ತ. 3 ರಾತ್ರಿ 2 ಹಗಲು ಸಿಸಿಟಿವಿ ಪರಿಶೀಲನೆ. ಇನ್ನು ರೇಣುಕಾ ಹತ್ಯೆಗೆ ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಪ್ಲಾನ್ ನಡೆದಿತ್ತ ಅನ್ನೋ ಅನುಮಾನಗಳು ವ್ಯಕ್ತವಾಗಿವೆ. ರೇಣುಕಾಸ್ವಾಮಿಯನ್ನ ಬೆಂಗಳೂರಿಗೆ ಕರೆಸಬೇಕಾ, ಮೈಸೂರಿಗೆ ಕರೆಸಬೇಕಾ, ಹೇಗೆಲ್ಲ ಪ್ಲಾನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೋಟೆಲ್ನಲ್ಲೇ ಕುಳಿತು ದರ್ಶನ್ ಆಪ್ತ ನಾಗಾ ಪ್ಲಾನ್ ಮಾಡಿರೋದಾಗಿ ಹೇಳಲಾಗಿದೆ. ಈ ಬಗ್ಗೆ ಪರಿಶೀಲಿಸಲು ರಾಡಿಸನ್ ಬ್ಲೂ ಹೋಟೆಲ್ನ ಸಿಸಿಟಿವಿಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೊಲೆ ಆರೋಪಿ ನಟ ದರ್ಶನ್ ರ ಅಘೋಷಿತ ಮ್ಯಾನೇಜರ್ ನಾಗಾ ಅಲಿಯಾಸ್ ನಾಗರಾಜರನ್ನ ನಿನ್ನೆ ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ಗೆ ಪೊಲೀಸರು ಕರ್ಕೊಂಡು ಬಂದು ಮಾಜರನ್ನು ಮಾಡಿಸಿದ್ರು. ಭಾಳ ಇಂಟ್ರೆಸ್ಟಿಂಗ್ ಆದಂಥ ವಿಚಾರ ಏನು ಅಂತ ಅಂದರೆ, ಈ ಒಂದು ಕೊಲೆ ಪ್ರಕರಣ ನಡೆಯೋದಕ್ಕಿಂತ 3-4 ದಿನಗಳ ಹಿಂದೆ ಅಷ್ಟೇ ನಾಗರಾಜ್ ಈ ಒಂದು ಕೊಲೆ ಪ್ರಕರಣದಲ್ಲಿ ಭಾಗಿಯಾದಂತಹ ಕೆಲವರನ್ನ ಕರ್ಕೊಂಡು ಬಂದು ದರ್ಶನ್ ಅವರಿಗೆ ಭೇಟಿ ಮಾಡ್ತಿದ್ದ. ರೇಣುಕಾಸ್ವಾಮಿ ಅವರನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗಬೇಕು ಅಥವಾ ಮೈಸೂರಿಗೆ ಕರ್ಕೊಂಡು ಬರಬೇಕು ಅನ್ನುವಂಥ ವಿಚಾರದ ಬಗ್ಗೆನೂ ಕೂಡ ಇದೇ ಒಂದು ಹೋಟೆಲ್ನಲ್ಲಿ ಕೂಡ ಚರ್ಚೆ ಆಗಿತ್ತು. ಒಟ್ಟಿನಲ್ಲಿ ದರ್ಶನ್ ಸುತ್ತ ಕೇಸ್ ಪ್ರಬಲವಾಗಿದ್ದು, ಇದರಿಂದ ಯಾವ ರೀತಿ ದರ್ಶನ್ ಹೊರಬರ್ತಾರೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.